ಹೆಣ್ಣು ಮಕ್ಕಳಿಗೆ ಯಾವ ಅಧಿಕಾರನೂ ಕೊಟ್ಟಿಲ್ಲ ಅವರು ದೇವ್ರನ್ನ ಮುಟ್ಟೋ ಹಾಗಿಲ್ಲ, ದೇವ್ರ ಮನೆ ಹೋಗೋ ಹಾಗಿಲ್ಲ. ಇದೆಂತ ಇದು ಸರಿಸಮಾನತೆ ಹೇಳಿ? ಆದ್ದರಿಂದ ಇಸ್ಲಾಂದಲ್ಲಿ ಆ ರೀತಿ ಯಾವುದೂ ಇಲ್ಲ. ಅಲ್ಲಿ ಸಂಪೂರ್ಣ ರಕ್ಷಣೆಯನ್ನು, ಸರಿಸಮಾನತೆಯನ್ನು ಮಹಿಳೆಯರಿಗೆ ಇಸ್ಲಾಂ ಒದಗಿಸಿಕೊಟ್ಟಿದೆ. ಆ ದೃಷ್ಟಿಯಿಂದ ಅದು ಅನುಕರಣೀಯವಾದ ಧರ್ಮ ಅನ್ನೋ ಭಾವನೆ ಎಲ್ಲ ಜನರಲ್ಲಿಯೂ ಸಹಜವಾಗಿ ಉಂಟಾಗ್ತದೆ. ನೋಡಿ, ಮುಸ್ಲಿಮರಲ್ಲಿ ಯಾರಾದರೂ ಸಾಯ್ತಾರೆ, ಯಾರು ಹೇಳಿ ಕಳಿಸ್ಬೇಕಾಗಿಲ್ಲ, ಜನ ಎಲ್ಲ ಕೂಡ್ತಾರೆ. ಯಾಕಂದರೆ ಯಾವನಾದರೂ ಒಬ್ಬ ಮನುಷ್ಯ ಸತ್ತರೆ ಮನುಷ್ಯ ಕುಲ ಕಡಿಮೆ ಆಯಿತು ಅಂತ ಭಾವನೆ. ಆದ್ದರಿಂದ ಅದು ಕಡಿಮೆ ಆಗಿಲ್ಲ, ನಾವು ಅವರೊಟ್ಟಿಗೆ ಇದ್ದೇವೆ ಅನ್ನೋದನ್ನು ಇಸ್ಲಾಂ ತೋರಿಸಿಕೊಡ್ತದೆ. ಯಾರು ಕರೀದೇ ಹೋದರೂ ಕೂಡ ಇಡೀ ಊರೇ ಒಬ್ಬನು ಈ ದೈವಾಧೀನಾದಾಗ ಬಂದು ಸೇರಿಕೊಳ್ತದೆ. ಅದು ಬೇರೆ ರೀತಿ ಇಲ್ಲ. ಈಗ ನೋಡಿ, ನಾನು ನಮ್ಮ ಸ್ನೇಹಿತರಿದ್ರಲ್ಲಿ ಮೆಳ್ಳಿಗಟ್ಟೆ ಅಂತ, ಅವ್ರು ತೀರ್ಕೊಂಡ್ರು. ಹುಬ್ಬಳ್ಳಿಗೆ ಫೋನ್ ಬಂತು, ನಾನು ನನ್ನ ಹೆಂಡತಿ ಬಂದೇವು ಅವ್ರ ಮನೆಗೆ. ಅವ್ರನ್ನ ಮೊದಲು ನೋಡಿದವರು ನಾವೇ, ಉಳಿದವರೆಲ್ಲ ಇದ್ದಾರೆ ಕಿಟಕಿಯಲ್ಲಿ ನೋಡ್ತಾರೆ, ಯಾರೋ ಬರೋಲ್ಲ. ಆದರೆ ತಿಥಿ ಮಾಡಿರಿ ಯಾರೂ ಬಿಡೋದಿಲ್ಲ, ಊಟಕ್ಕೆ ಯಾರೂ ತಪ್ಪಿಸೋದಿಲ್ಲ. ಇಂಥ ಒಂದು ಸ್ಥಿತಿ ಇದೆ. ಇದು ನಾವು 20ನೇ ಶತಮಾನದ ಕೊನೆಗೆ ಬಂದಿದ್ದೇವೆ. ನಿಮ್ಮ ಮಹಿಳೆಯರಿಗೆ ಸಮಾನವಾದ ಅಧಿಕಾರವನ್ನು ಕೊಡ್ರಿ, ಅವರು ಪೂಜಾಧಿಕಾರ ಕೊಡ್ರಿ, ಅವ್ರನ್ನ ಹೊರಗಿಡಬೇಡಿ ಅಂತ ಹೇಳ್ತಾ ಇದ್ದಾನೆ. ಇಸ್ಲಾಂನಲ್ಲಿ ಆ ರೀತಿಯ ನಿರ್ಬಂಧ ಯಾವುದೂ ಇಲ್ಲ. ಅದು ಎಲ್ಲರಿಗೂ ಸರಿಸಮಾನತೆಯನ್ನು ಒದಗಿಸಿಕೊಟ್ಟ ಒಂದು ಧರ್ಮ.